ಹೆಲೋ, ಇವತ್ತು ಆಚೆ ಹೋಗಿದ್ವಿ. ಅಲ್ಲೇ ಬಸವೇಶ್ವರ ಖಾನಾವಳಿಯಲ್ಲಿ ಊಟ ಮಾಡಿದ್ವಿ. ದಾವಣಗೆರೆಗೆ ಬಂದಾಗ ಒಂದು ಸರಿ ಆದರೂ ನಾನು ಇಲ್ಲಿ ವಿಸಿಟ್ ಮಾಡ್ತೀನಿ. ಹಾಗೆ ಇವತ್ತು ಹೋಳಿಗೆ ಊಟ ಇತ್ತು. ಬಿಸಿ ಬಿಸಿ ಹೋಳಿಗೆ ಮೇಲೆ ತುಪ್ಪ ಎಲ್ಲ ಹಾಕ್ಕೊಟ್ರು. ಇದು ಕಂಪ್ಲೀಟ್ ನಾರ್ತ್ ಕರ್ನಾಟಕ ಊಟ, ರೊಟ್ಟಿ ಊಟ. ಬೇಕಿದ್ರೆ ಚಪಾತಿ ಆದರೂ ಕೊಡ್ತಾರೆ. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವತ್ತು ನನ್ನ ಮದುವೆ ಆಲ್ಬಮ್ ಕಣ್ಣಿಗೆ ಬಿತ್ತು. ನನ್ನ ಮಗಳಿಗೆ ತೋರಿಸೋಣ ಅಂದ್ಬಿಟ್ಟು ನಾನು ಆಲ್ಬಮ್ ತೋರಿಸ್ತಾ ಇದ್ದೆ. ನಿಮಗೂ ನನ್ನ ಮದುವೆ ಫೋಟೋಸ್ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದರದ್ದು ಒಂದು ವ್ಲಾಗ್ ಮಾಡ್ತೀನಿ. ಈವ್ನಿಂಗ್ ಸ್ಪಾ ಟೈಮು. ಇಲ್ಲೇ ನಮ್ಮ ಮನೆ ಹತ್ರ ಸ್ನಿಪ್ ಡಾರ್ಕ್ ಅಂತ ಒಂದು ಸಲೂನ್ ಇದೆ, ಅಲ್ಲಿ ನಾನು ಫೇಶಿಯಲ್ ಮಾಡಿಸ್ಕೊಂಡೆ. ಇಲ್ಲಿ ಎಲ್ಲಾ ತರದ ಪ್ರೀಮಿಯಂ ಸರ್ವಿಸಸ್ ಅವೈಲಬಲ್ ಇದೆ. ಸ್ಪಾ ಇದೆ, ಹೇರ್ ಸ್ಪಾ, ಹೇರ್ ಕಲರಿಂಗ್ ಇದೆ, ಆಮೇಲೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಫೇಶಿಯಲ್ಸ್ ಕೂಡ ಇದೆ, ಹೈಡ್ರಾ ಫೇಶಿಯಲ್ಲು ಇದೆ. ಒಂದ್ಸರಿ ಟ್ರೈ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಗಳಿಗೆ ಹೇರ್ ಕಟ್ ಮಾಡಿಸೋಣ ಅಂತ ಕರ್ಕೊಂಡು ಬಂದೆ. ಅವಳು ನೋಡಿದ್ರೆ ಶಾರ್ಟಾಗಿ ಕಟ್ ಮಾಡಿಸು ಮಮ್ಮ ಅಂತ ಹೇಳ್ತಾ ಇದ್ದಾಳೆ. 2 ವರ್ಷದ ಹಿಂದೆ ಸ್ವಲ್ಪ ಕೂದಲು ಕಟ್ ಮಾಡಿದ್ರೂ ಅವಳು ಮಾಡಿಸ್ಕೋತಾ ಇರಲಿಲ್ಲ, ಲಾಂಗ್ ಬೇಕು ಅಂತ ಇದ್ಲು. ಇವಾಗ ನೋಡಿದ್ರೆ ಶಾರ್ಟ್ ಅಂತ ಇದ್ದಾಳೆ. ನನಗೆ ಶಾರ್ಟಾಗಿ ಕಟ್ ಮಾಡ್ಸೋಕ್ಕೆ ಇಷ್ಟ ಇಲ್ಲ. ಆ್ಯಕ್ಚುಲಿ ನನ್ನ ಸ್ಕೂಲ್ ಟೈಮಿಂದ ಹಿಡಿದು PUC ವರೆಗೂ ಶಾರ್ಟ್ ಹೇರ್ ಕಟ್ಟೇ ಇತ್ತು. ಇವಾಗ ನನಗೆ ಲಾಂಗ್ ಹೇರ್ಸ್ ತುಂಬ ಇಷ್ಟ ಆಗ್ತಾ ಇದೆ. ನೌ ಐ ಆಮ್ ವೆರಿ ಫಾಂಡ್ ಆಫ್ ಲಾಂಗ್ ಹೇರ್ಸ್. ನಿಮಗೆ ಚಿಕ್ಕ ಮಕ್ಕಳಿಗೆ ಲಾಂಗ್ ಹೇರ್ ಇಷ್ಟನಾ, ಶಾರ್ಟ್ ಹೇರ್ ಇಷ್ಟನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ನನಗೆ ಹೇಳಿ. ಬಾಯ್.